ಅಮ್ಮಿ ಇವರೆಲ್ಲ ಅವರ ಸುಮ್ಕಿರಮ್ಮಿ ಇದ್ರೆ ನಂಗೇನು ಎಲ್ಲ ಸೇಡ್ ತಿರ್ಸ್ಕೊತಾ ಇದ್ದೀನಮ್ಮಿ. ಹಂಗ ಅನ್ಕೊಳ್ಳಿ. ಸುಮ್ಕೆ ಇರಮ್ಮಿ. ಲೇ ಭದ್ರಾ, ಈಗೇನ್ಲಾಯ್ತಾ ನಿನ್ಗೆ? ಅಪ್ಪಯ್ಯ ಕ್ವಾಟ್ಲೆ ಒಂದ್ ಜೋಕ್ ಹೇಳ್ದ, ಅದಕ್ಕೋಸಿ ನಗು ಬಂತು ಆಟಯ್ಯ. ನಾನ್ ಯಾವಾಗ ಹೇಳ್ದೆ ಅಂತಮ್ಮ? ಅದಕ್ಕಲ್ಲ ನಿಮ್ ಮೊನ್ನೆ ಹೇಳಿದ್ದಲ್ಲ, ಅದ್ ಈಗ ನೆನ್ಪಾತು. ಇವತ್ ನಿನ್ಗೇನಾಗಿದ್ದಲ್ಲ? ಮಾವಯ್ಯ ಇಸೆ ಬೇರೆನೆ ಅದೇ, ನಿನ್ಗೆ ಅರ್ಥ ಆಗಕ್ಕಿಲ್ಲ ಬಿಡು. ಲೇ ಏನ್ಲ ಹಂಗಂದ್ರೆ? ಅಲ್ಲಕಲ್ಲ, ನಾನು ಆಟೋದಿಂದ ನೋಡ್ತಾ ಇದೀನಿ, ನನ್ ಮುಂದ್ ಗುಂಟೆನೆ ಹುಡುಗಾಟ ಆಡಿರೆ. ನಿನ್ನ ನೋಡ್ತಾ ಇದ್ರೆ ಹೆಂಗೆಂಗೋ ಆಡ್ತಾ ಇದ್ದಿ, ಇವನ್ ನೋಡಿದ್ರೆ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತಾನೆ. ಏನ್ಲ ನಿಮ್ ಕತೆ? ಅಣ್ಣ ಅವನ ವಿಷಯ ಬಿಡು. ಆಮೇಲೆ ಇನ್ನೊಂದು ವಿಷಯ ಹೇಳ್ಬೇಕಾಗಿತ್ತು ನಿಗೆ. ನಿನ್ನೋ ಅಮ್ಮಿ, ಅಪ್ಪಯ್ಯ ಮುಂದ್ಗುಟ್ಟೆ ನಂಗೆ ಮಕ್ಕರ್ ಮಾಡ್ದೆ ಅಲ್ವಾ? ಕೈಗೆ ಸಿಗು ನಿಂಗೆ ಮಾಡ್ತೀನಿ. ಹೆಂಗಿದೆಯಮ್ಮ ಪೋಸ್ಟು? ಸುಭಾಸ ಸೂಪರ್ ಆಗದೆ ಕಣ್ಲ. ಪಿಕ್ಚರು ಬರೀ ಇಟ್ಟಲ್ಲ, ಸೂಪರ್ ಹಿಟ್ ಆಯ್ತದೆ ಕಣವ. ಈ ಪೋಸ್ಟರ್ ನ ನೋಡ್ಬಿಟ್ಟು ಆಪೋಸಿಟ್ ಅಭ್ಯರ್ಥಿಗೆ ಭರ್ಜರಿ ಓಟ್ ಬೀಳ್ತದೆ. ಮತ್ತೆ ನಮ್ಮಮ್ಮ ಈಶ್ವರಿ ರೆಡಿ ಮಾಡ್ಸಿರೋದು ಅಂದ್ರೆ ಸುಮ್ನೆ? ಸುಭಾಸ ಇಡೀ ಕ್ಷೇತ್ರದಾಗೆ ಎಲ್ಲ ತಿರುಗಿ ನೋಡಿದ್ರು ಈ ಪೋಸ್ಟ್ರೆ ಕಾಣ್ಬೇಕು. ತಣ್ಣಗಾಗಿರೋ ಅಪ್ಪ ಮಗನ್ ರಕ್ತ ಹಂಗೆ ಕುದಿಬೇಕು, ಆಗ್ಲೇಯ ನಾವ್ ಅನ್ಕಂಡಂಗಾಗದು. ಅಮ್ಮ ಅದ್ರ ಬಗ್ಗೆ ನೀನ್ ಏನು ಯೋಚನೆ ಮಾಡ್ಬೇಡ, ಅದಕ್ಕೇನ್ ಬೇಕೋ ಎಲ್ಲಾ ವ್ಯವಸ್ಥೆ ನಾನು ಮಾಡಿವ್ನಿ. ಆಗ್ಲೇ ಅರ್ಧ ಕ್ಷೇತ್ರದಾಗ ಈ ಪೋಸ್ಟು ಒಂದು ಹೊಸ ಕಥೆನೆ ಸೃಷ್ಟಿ ಮಾಡಿರ್ತವೆ. ಸುಭಾಸ ಯಾವುದೇ ಕಾರಣಕ್ಕೂ ಈ ಪೋಸ್ಟ್ರಿಂದ ನಮ್ಮ ಕೈವಾಡ ಐತೆ ಅಂತ ಯಾವನ್ಗೂ ಗೊತ್ತಾಗ್ಬಾರ್ದು. ಎಲ್ರೂ ದೃಷ್ಟಿನಾಗೆ ಇದು ವಿರೋಧ ಪಕ್ಷದವ್ರ ಕೆಲ್ಸ ಆಗಿರ್ಬೇಕು. ಅಮ್ಮ ನಾನ್ ನಿನ್ನ ಮಗ, ಮೊಸರು ತಿಂದ ಮೇಕೆ ಮುತ್ತಿಗೆ ಒರ್ಸೋದು ನನ್ಗೇನು ಹೊಸದೆ. ಇದ್ರಾಗ ನಮ್ ಕೈವಾಡ ಇರ್ಲಿ, ನಮ್ ನೆರಳು ಸೋಕದೆ ಅಂತಲೂ ಯಾರಿಗೂ ಗೊತ್ತಾಗಕ್ಕಿಲ್ಲ. ನೋಡ್ತಾ ಇರ್ ಸುಭಾಸ, ಈ ಪೋಸ್ಟ್ ಕರಾಮತ್ ಏನು ಅಂತವ. ನಾನ್ ಬಿಟ್ಟಿರೋ ಈ ಬಾಣಕ್ಕೆ 2 ಅಕ್ಕಿ ಬೀಳ್ತವೆ. ಬೀಳ್ತವೆ ಅಲ್ಲ, ಬೀಳಲೇಬೇಕು. ಗೌಡ್ರು ಎತ್ತಾಗ ಹೊಂಟೋದ್ರು, ನಂಗೆ ಹೇಳ್ದೆ ಹೊಂಟೋದ್ರಾ? ಅಮ್ಮಿ ಅಮ್ಮಿ ಗೌಡ್ರೆ ಹಿಂಗ ಆಟ ಆಡ್ಸೋದು ಏಟ್ ಹೆದ್ರಿಕೆ ಆಯ್ತು ಗೊತ್ತೇ? ಓಹೋ, ನೀನ್ ಮಾತ್ರ ಅಪ್ಪಯ್ಯ ಚಿಕ್ಕಪ್ಪನ ಮುಂದೆ ಆಟ ಆಡ್ಸ್ಬೋದು, ನಾನ್ ಆಟ ಆಡ್ಸ್ಬಾರ್ದಾ? ಮೊದ್ಲು ಅಟ್ಟಿಯವ್ರ ಮುಂದ್ಗುಟ್ಟೆ ಆಟ ಆಡ್ಸಕ್ ಶುರು ಮಾಡಿದ್ ಯಾರು? ಅತ್ತೆ ಚಿಕ್ಕತ್ತೆ ಮುಂದೆ ನೀವ್ ಆಟ ಆಡ್ಸಿದ್ರಿ, ಅದಕ್ಕೆ ನಾನು ಹಂಗೆ ಮಾಡ್ದೆ. ಓಹೋ, ಅಂದ್ರೆ ನಾನ್ ಮಾಡಿದ್ದಕ್ಕೆ ಕೌಂಟರ್ ಕೊಟ್ಟೆ ಅನ್ನು? ಕೌಂಟ್ರು ಅಂತ ಅಲ್ಲ ಗೌಡ್ರೆ, ಅಟ್ಟಿಯವ್ರ ಮುಂದ್ಗುಟ್ಟೆ ಎಲ್ಲ ಹಂಗ್ ಮಾಡಿದ್ರೆ ಏಟ್ ಮುಜುಗರ ಆಯ್ತದೆ ಅಂತ ನಿಮ್ಗ್ ತೋರ್ಸ್ಕೊಟ್ಟೆ ಆಟೆಯ. ಏನಂಗಾದ್ರೆ ನಾನು ಕೀಟ್ಲೆ ಮಾಡ್ಬಾರ್ದು ಅನ್ನೋ? ಅಯ್ಯೋ ನಾನೇ ಹಂಗಂದೆ. ಅದಕ್ಕೆ ಅಂತ ಸಮಯ, ಸಂದರ್ಭ, ಜಾಗ ಇರ್ತದೆ. ಅದಕ್ಕೆ ಅಲ್ವೇ ಗಂಡ ಹೆಂಡ್ರು ರೂಮ್ ಅಂತ ಕೊಟ್ಟಿರೋದು. ಓ, ಹಂಗಾದ್ರೆ ರೂಮಲ್ಲಿ ಎಲ್ಲದಕ್ಕೂ ಅನುಮತಿ ಇದೆ ಅನ್ನಂಗ ಆಯ್ತು. ಮತ್ತೆ ಅಮ್ಮೆ, ನಾನ್ ತಾನೇ ಏನ್ ಮಾಡ್ಲಿ ಹೇಳು? ನಾನು ಯಾವಾಗ ಬಂದ್ರು ರೂಮ್ಗೆ ನಿಮ್ ಪುಸ್ತಕ ಇಟ್ಕೊಂಡ್ ಓದ್ತಾ ಇರ್ತೀಯ. ಅದು ಅಲ್ದೆಲ್ಲಯ್ಯ ಅಮ್ಮೆ, ಪುಸ್ತಕ ಅನ್ಬಿಟ್ಟೆ ನೆನ್ಪಾಯ್ತು ನೋಡು. ಇವತ್ತು ನೀನು ಟ್ಯೂಷನ್ಗೆ ಹೋಗಕ್ಕಿಲ್ವೇನಮ್ಮೆ? ಸದ್ಯಕ್ಕೆ ಅದ್ರ ಅವಶ್ಯಕತೆ ಇಲ್ಲ ಗೌಡ್ರೆ. ಇದ್ಯಾಕಮ್ಮೆ
ಅಂದ್ರೆ ಇಟ್ಬಿರ್ನೆ ಪಾಠ ಎಲ್ಲ ಕಲ್ತ್ಬಿಟ್ಟೆ? ಗೌಡ್ರೆ ನಾನೀಗ ಕೋಚಿಂಗ್ ಹೋಗೋ ಅವಶ್ಯಕತೆ ಇಲ್ಲ. ಈಗ ಹೆಂಗೋ ಭವಾನಿ ಅಕ್ಕ ಅಟ್ಟಿಗ್ ಬಂದವ್ರಲ್ವೇ, ಅವರೇ ಹೇಳ್ಕೊಡ್ತಾರೆ. ಆಗ್ಲೇ ನಾನು ಅವ್ರ ತವ ಮಾತಾಡಿ ಡೀಲ್ ಮಾಡ್ಕೊಂಡ್ ಬಂದೀವ್ನಿ. ಏ ಸೂಪರ್ ಕಣಮಿ ನೀನು. ಹೆಂಗು ನಿಂಗೂ ಬಿಡುವಾದಾಗೆಲ್ಲ ಹೋಗ ಆರಾಮಾಗಿ ಪಾಠ ಹೇಳಿಸ್ಕೋಬಹುದು. ಹೂ ಗೌಡ್ರೆ, ಅವ್ರ ಮನೆಗ್ ಬಂದಿದ್ರಿಂದ ಅಟ್ಟಿ ಅವ್ರ ತವ ಸುಳ್ಳು ಹೇಳೋದ್ ತಪ್ತು. ಆದ್ರೆ ನಂಗ್ ಬೇಸರ ಆಯ್ತದ್ ನೋಡು. ಯಾಕ್ ನಮ್ಮ ಅಪ್ಪನ ಅಳಿಮಯ್ಯ? ಅದು ನಿನ್ನನ್ ಬಿಟ್ಟು ನಾನು ಒಬ್ನೇ ಹೋಗ್ಬೇಕಲ್ವೇ. ದಿನಾಗ್ಲೂ ಇಬ್ರು ಹೋಗ್ತಾ ಇದ್ವಿ. ಈಗ ಒಬ್ನೇ ಹೋಗಕ್ಕೆ ಹೊಸಿ ಬೇಸರ ಆಯ್ತೈತೆ. ಅಲ್ಲ ಗೌಡ್ರೆ, ಏನು ನಾವಿಬ್ರು ದೂರ ಆಯ್ತು. ಅಮ್ಮೆ ಬಿಡ್ತು ಅನ್ನೋ, ದೂರ ಆಗ ಮಾತೆಲ್ಲ ಯಾಕಾಡ್ತೀಯಮ್ಮೆ? ಅಯ್ಯೋ, ನನ್ ಬಾಯಿ ಮಾತಿಗೆ ಹೇಳ್ದೆ ಬಿಡಿ, ನಾನು ಇಲ್ಲೇ ಇರ್ತೀನಲ್ವೇ. ನೀವ್ ಹೋಗ್ಬಿಟ್ಟು ಪ್ರಚಾರ ಮುಗಿಸ್ಕೊಂಡು ಬಿರ್ನೆ ಬಂದ್ಬಿಡಿ ಗೌಡ್ರೆ. ಆಯ್ತು, ಈ ನಿನ್ ಗೌಡ್ರಿಗೋಸ್ಕರ ಕಾಯ್ತಾ ಇರೋ, ನಮ್ ಬಿರ್ನೆ ಹೋಗಿ ಬಂದ್ಬಿಡ್ತೀನಿ, ಸರಿಯೇ? ಚಿತ್ರ ಎಲ್ಲೇ ಆ ಮೂರಡಿ ಮನೇಲಿ ಕಾಣಿಸ್ತಾನೆ ಇಲ್ಲ? ಇಲ್ಲೇ ಎಲ್ಲೋ ರೂಮಲ್ಲಿ ಇರ್ಬೇಕ್ ಕಣವ. ಈಗ ಯಾಕವ ಅವಳು? ಹಾ, ಯಾಕೆ ಅಂತ ಹೇಳ್ತೀನಿ. ನಿಂದಿ ಸುಣ್ಣ ಬುಣ್ಣ ಮುಗ್ದಿದ್ರೆ ನಡಿ ನನ್ ಜೊತೆ. ಪತ್ರ ನೋಡಿದ್ರೆ ಪ್ರಚಾರಕ್ಕೆ ಹೋಗೋಣ. ಇವಳೊಬ್ಳೆ ಬಾಗ್ಲ ಹಾಕೊಂಡ್ ಅದ್ ಏನ್ ಮಾಡ್ತಿದ್ದಾಳು? ಬಾ ನೋಡೋಣ. ಅಯ್ಯೋ ಚಿಕ್ಕತೆ, ಏನಾಯ್ತು? ಯಾಕೋ ನನ್ ರೂಮಿಗೆ ಬತ್ತಿದ್ದಂಗೆನೆ ಕಾಲು ಎಡ್ಕೊಬಿಟ್ಟೆ. ಯಾಕೆ ರೂಮಿಗೆ ಬರ್ದಂಗೆ ಏನಾರು ಮಾಡಿಸ್ಕಿಡ್ಸ್ಬಿಟ್ಟಿದ್ಯಾ ಹೆಂಗೆ? ಇದ್ರೂ ಇರ್ಬೋದು ಕಣವ. ಆವತ್ತು ಅವ್ರ ಅಪ್ಪಂಗೆ ಹೇಳಿ ಕತೆ ಮಾಡ್ಸುದ್ಲಲ್ಲ, ಹಂಗೆಯ ಅವಳ ರೂಮ್ಗೂ ದಿಗ್ಬಂಧನ ಮಾಡಿಸ್ಬಿಟ್ಟಿರ್ಬೇಕು. ಅದ್ರ ಅವಶ್ಯಕತೆ ನನಗೆ ಏನಿದ್ದತ್ತು ಚಿತ್ರಕ್ಕ? ಇವ್ರು ನೋಡ್ಕೊಳ್ದೆ ಎಡ್ವಿದಕ್ಕೆ ನನ್ ಮೇಲೆ ಗೂಬೆ ಕೂಡ್ಸಿದ್ರೆ ಹೆಂಗೆ ಹೇಳಿ ನೀವು? ನೋಡ್ದೇನವ, ಏಟೆಲ್ಲ ಮಾತಾಡದ್ ಕಲ್ತ್ಬಿಟ್ಟವಳೆ. ಮದ್ವೆ ಆಗಿದ್ ಹೊಸ್ತ್ರಲ್ಲಿ ಏನು ಗೊತ್ತಿಲ್ದೆ ಇರೋಂಗಿದ್ಲು. ಈಗ ನೋಡು. ಏನೇ ಚಿತ್ರ ಹಿಂಗ್ ಮಾತಾಡ್ತೀಯ? ಮಾತ್ ಕಲಿದೆ ನಮ್ ಮುದ್ದು ಸೊಸೆ ಅಂದ್ರೆ ಸುಮ್ನೆನೆಯ? ಅವಳು ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತಾಳೆ. ಅದು ದಿಟ್ವೆಯ ಬುಡವ. ಈಗ್ಲೇ ನೋಡು. ಲೇ ದಡ್ಡಿ, ಏನೇ ಕೆಲ್ಸ ಮಾಡಿದ್ರುವ ನಾವ್ ಅದನ್ನ ಮಾಡ್ಲೇ ಇಲ್ಲ ಅಂತ ತೋರಿಸ್ಕೊಳ್ಳೋದು ಜಾಣ್ತನ. ಪಾಪ ನಮ್ಮ ಮುದ್ದು ಸೊಸೆ ಏನ್ ಮಾಡ್ಲಿ ಏನ್ ಮಾಡ್ದೇ ಇರ್ಲಿ ಏನು ಆಗೇ ಇಲ್ಲ ಅನ್ನಂಗಿರ್ತಾಳೆ. ಜಾಣೆ. ನೀವ್ ಏನ್ ಹೇಳ್ತಾ ಇದ್ದೀರಾ? ನಂಗೊಂದು ಅರ್ಥ ಆಯ್ತಾ ಇಲ್ಲ ಚಿಕ್ಕತ್ತೆ. ಅಂತದ್ ನಾನು ಏನ್ ಮಾಡಿದೀನಿ? ಮುದ್ದು ಸೊಸೆ, ಸಮಯ ಬಂದ ಮ್ಯಾಕೆ ನೀನ್ ಏನ್ ಮಾಡಿದ್ಯಾ ಅಂತ ನಿನ್ಗೆ ಗೊತ್ತಾಯ್ತದೆ ಬಿಡು. ತಪ್ಪನ ಮುಚ್ಚಾಕದು, ಈ ಸತ್ಯನ ಮರೆಮಾಚದೈತೆ ನೋಡು, ಅದು ಭೂಮಿ ಒಳಗೆ ಬೀಜನ ಬಿತ್ತನೆ ಮಾಡ್ದಂಗೆ. ಸಮಯ ಬಂದಾಗ ಅದ್ ಮೊಳಕೆ ಹೊಡಿತದೆ. ಹೊರಗ್ನವ್ರ ಕಣ್ಣಿಗೆ ಸತ್ಯ ಗೊತ್ತಾಯ್ತದೆ. ಚಿಕ್ಕತ್ತೆ, ಯಾಕಿಂಗೆ ಒಗುಟೊಗುಟಾಗಿ ಮಾತಾಡ್ತಾ ಇದ್ದೀರಾ? ಒಬ್ಳೆ ಕುತ್ಕೊಂಡು ಸಂದಾಗಿ ಯೋಚನೆ ಮಾಡು. ನೀನ್ ಯೋಚನೆ ಮಾಡಿದ್ರು ಗೊತ್ತಾಗ್ಲಿಲ್ಲ ಅನ್ಕೋ, ತಲೆ ಕೆಡಿಸ್ಕೋಬೇಡ. ಸತ್ಯ ಏನು ಅಂತವ ನಾನು ಹೇಳ್ತೀನಿ. ಇದು ಕಲಿಗಾಲ. ನಾವೊಂದ್ ಲೆಕ್ಕಾಚಾರ ಮಾಡಿದ್ರೆ ಕಾಲ ಇನ್ನೊಂದ್ ಲೆಕ್ಕಾಚಾರ ಮಾಡ್ತದೆ. ಉಪ್ಪು ತಿಂದವನು ನೀರ್ ಕುಡಿಲೇಬೇಕಲ್ವ ಮುದ್ದು ಸೊಸೆ? ಇದನ್ ಮಾತ್ರ ನೀನ್ ತಲೆಲ್ ಮಾಡಿಕೋ. ಲೇ ಚಿತ್ರ, ಬಾ ನಾವ್ ಆಚೆಗೋಗೋಣ. ಪಾಪ ಮಗು ಏನೋ ಯೋಚನೆ ಮಾಡ್ತಾ ಇತ್ತು. ನೀನ್ ಮಾಡವ, ಬರ್ಲಾ ಮುದ್ದು ಸೊಸೆ?
ಸಿದ್ದೇಗೌಡ, ನೋಡ್ದೆಲ್ಲ ನನ್ನ ಮಗ ಒಂದೂ ಕಡೆನೂ ಬಿಡ್ದಂಗೆ ಎಲ್ಲಾ ಕಡೆನೂ ನನ್ನ ಪೋಸ್ಟ್ ಅಂಟಿಸ್ಬಿಟ್ಟ. ನನ್ನ ಮಗ ಈ ಎಲೆಕ್ಷನ್ಗೆ ಶಾನೆ ಶ್ರಮ ಪಡ್ತಾನ. ಹೂ ಕಣಣ್ಣ, ನಾನು ಯಾರನ್ನೇ ಭೇಟಿ ಮಾಡಕ್ ಹೋದ್ರು ಭದ್ರೇಗೌಡ್ರು ಬಂದು ಮಾತಾಡ್ಕೊಂಡು ಹೋದ್ರು ಗೌಡ್ರೆ ಅಂತ ಹೇಳ್ತಾರೆ. ರಾಜಕೀಯದಾಗೆ ನಮಗಿಂತ ಚತುರ ಆಗ್ಬಿಟ್ಟವ್ನೆ. ಯಾರ ಕೂಟ ಹೆಂಗ್ ಮಾತಾಡ್ಬೇಕು, ಯಾವ ಊರ್ಗೆ ಏನ್ ಕೆಲಸ ಮಾಡ್ಬೇಕು ಅಂತ ಎಲ್ಲಾನು ಸಂದ ತಿಳ್ಕೊಂಡ್ ಪ್ರಚಾರ ಮಾಡ್ತಾವನೆ. ಒಟ್ನಾಗೆ ಜನರ ನಾಡಿ ಮಿಡ್ತ ಕಷ್ಟ ಸುಖ ಎಲ್ಲ ಸಂದಾಗ ತಿಳ್ಕೊಂಡ್ಬಿಟ್ಟವ್ನೆ. ಇವತ್ತೇನಾರು ನಾನು ಎಲೆಕ್ಷನ್ ನಿಂತೀವಿನಿ ಅಂದ್ರೆ ಎಲ್ಲ ಅವನಿಗೋಸ್ಕರನೇ ಕಲ್ಲ. ಯಾಕೆಂದ್ರೆ ನಾನ್ MLA ಆಗ್ಬೇಕು ಅನ್ನೋಕ್ಕಿಂತ ಅವನ್ ನನ್ನನ್ನು MLA ಮಾಡ್ಬೇಕು ಅನ್ನೋದೇ ಒಂದ್ ದೊಡ್ಡ ಆಸೆ. ಅದ್ಯಾವ್ರು ಅವನ ಆಸೆನ ಈಡೇರಿಸ್ಬಿಟ್ರೆ ಸಾಕಲ್ಲ. ನೆರವೇರೋದ್ರಾಗೆ ಯಾವ ಅನುಮಾನನೂ ಇಲ್ಲ ಕಣ್ಬಿಡೋಣ. ನೀನೇ ಕ್ಯಾಂಡಿಡೇಟು ಅಂತ ಗೊತ್ತಾದಾಗ್ಲೇ ನೀನ್ ಗೆಲ್ಲೋದ್ ಗ್ಯಾರಂಟಿ ಆಗೋಯ್ತು. ನಮ್ ವಿರೋಧ ಪಕ್ಷದವ್ರಿಗೂ ಇದು ಚೆನ್ನಾಗ್ ಗೊತ್ತು. ಅದು ಎಲ್ಲ ಗೋಡೆ ಮೇಗೂ ರಾರಾಜಿಸ್ತಾ ಐತೆ ನೋಡು. ಅವ್ವ ಎಲ್ಲವ ನಿಮ್ಗೆಷ್ಟು ಬರ್ಲೇ ಇಲ್ಲ. ಬರ್ತಾರೆ ಬರ್ದೇ ಎಲ್ಲೋಯ್ತಾರೆ. ಏನೋ ನೇರವಾಗಿ ಮಾತಾಡ್ಬೇಕು ಅಂತ ಹೇಳ್ ಕಳ್ಸಿದ್ರಿ. ನನ್ನಿಂದೇನಾದ್ರೂ ಸಹಾಯ ಆಗ್ಬೇಕಿತ್ತೆ. ನೀವು ಮಾಡಿರೋ ಸಹಾಯಕ್ಕೆ ಧನ್ಯವಾದ ಹೇಳಿ. ನಮ್ಮ ಮಟ್ಟಿಲಿ ಫಂಕ್ಷನ್ ನಡೀತಾ ಇದೆ, ಅದಕ್ಕೆ ಕರೆಯೋಣ ಅಂತ ಕರೆಸ್ತೆ. ನೀವು ಫೋನಲ್ಲಿ ಹೇಳಿದ್ರೆ ಸಾಕಾಗಿತ್ತು, ಅದಕ್ಕೋಸ್ಕರ ಇಲ್ಲಿ ಗಂಟ ಯಾಕೆ ಬರಕ್ ಹೇಳಿದ್ರಿ? ಸುಮ್ಕೆ ಫೋನಲ್ಲಿ ಬನ್ನಿ ಅಂತ ಹೇಳೋಕೆ ನೀವೇನ್ ದೂರದವ್ರೆ, ನಮಗ್ ಸ್ಯಾನೆ ಬೇಕಾಗಿರೋರು. ಕಷ್ಟದಲ್ಲಿ ಇದ್ದಾಗ ಸಹಾಯಕ್ಕಾದವ್ರು ಅಂದ್ಮ್ಯಾಕೆ ನೇರವಾಗಿ ಬಂದ್ ಕರಿಬೇಕು, ಅದೇ ನಮ್ ಸಂಪ್ರದಾಯ. ಇದೆಲ್ಲ ನಿಮ್ ದೊಡ್ಡತನಮ್ಮವ್ರೆ. ಅದ್ ಸರಿ, ಫಂಕ್ಷನ್ ಯಾವಾಗ? ಅದು ನಾಳೆನೇ. ಖಂಡಿತವಾಗ್ಲೂ ನೀವು ತೆಪ್ಪಸ್ಕಳ್ದಂಗ್ ಬರ್ಬೇಕು. ನೀವು ಈಟೊಂದು ಆತ್ಮೀಯವಾಗಿ ಕರಿಬೇಕಾದ್ರೆ ಬರಕ್ ಆಗಕ್ಕಿಲ್ಲ ಅಂತ ಹೇಳಕ್ಕಾದಿತ್ತೆ. ಖಂಡಿತ ಬರ್ತೀನಿ ಬಿಡಿ. ಈ ಫಂಕ್ಷನ್ಗೆ ನೀವು ನಮ್ ಕಡೆ ಅವ್ರಾಗ್ ಬರ್ಬೇಕು, ಈ ಚಲುವರಾಜನ್ ಸಂಬಂಧಿಕರಾಗ್ ಬರ್ಬಾರ್ದು. ಆಮ್ಯಾಕ್ ಅವ್ರು ಕರ್ದವ್ರೆ ಅಂತವ ನಾವ್ ಕರ್ದಿರೋದನ್ನ ಮರಿಬಾರ್ದು. ಅಮ್ಮವ್ರೆ, ನಿಮ್ಮನೆ ಫಂಕ್ಷನ್ಗೆ ಆ ಚೆಲುವಣ್ಣ ಯಾಕರ್ದನು? ಅಷ್ಟಕ್ಕೂ ಫಂಕ್ಷನ್ ಏನು? ನಮ್ಮನೆ ಇಬ್ರು ಸೊಸೆರ್ತುವ ತಾಳಿ ಶಾಸ್ತ್ರದ ಫಂಕ್ಷನ್ ಮಾಡಿಕೊಂಡಿದೀವಿ. ಇಬ್ರದು ಒಟ್ಟಿಗೆ ಮಾಡ್ತಿದೀವಲ್ವೇ, ಅದಕ್ಕೆ ಒಸಿ ಜೋರಾಗಿ ಮಾಡ್ತಿದ್ದು. ನಮ್ ಬೀಗ್ರು ನಿಮ್ಗೆ ಹೇಳಿರ್ತಾರೆ ಅನ್ಕೊಂಡಿದ್ದೆ, ಹೇಳಿಲ್ವೇ? ಸಣ್ಣ ಪುಟ್ಟ ಕಾರ್ಯಕ್ರಮಕ್ಕಾದ್ರೂ ಆ ಚೆಲುವಣ್ಣ ನಂಗೆ ಹೇಳೋನು, ಆದ್ರೆ ಈ ವಿಷಯ ನಂಗೆ ಹೇಳೇ ಇಲ್ವಲ್ಲ. ಎಲ್ಲೋ ಸ್ಯಾನೆ ಬ್ಯುಸಿ ಆಗ್ಬಿಟ್ಟವ್ರೆ ಅನ್ಸ್ತದೆ. ಫಂಕ್ಷನ್ ಗಡಿಬಿಡಿ ಅಲ್ವೇ, ಮರ್ತ್ಬಿಟ್ಟಿರ್ಬೇಕು. ಅವ್ವ ಅವ್ರು ಹಂಗೆ ಎಲ್ಲಾ ಫಂಕ್ಷನ್ಗೂ ಕರಿಯಕ್ಕೆ ಮೊದ್ಲಿನ ಚಲುವರಾಜ ಅಲ್ಲ. ಈಗ ಅವರು ಶಿವರಾಮೇಗೌಡ್ರು ಬೀಗ್ರು, ಅವ್ರು ಸರಿ ಸಮಾನಾದವ್ರನ್ನ ಮಾತ್ರ ಕರಿಯೋದು. ಹಂಗೆಲ್ಲ ಏನಿಲ್ಲ ಚಿತ್ರ. ನಮ್ ಬೀಗ್ರು ಆಟ ಬೇಗ ಮರ್ತ್ಬಿಡ್ತಾರೆ ಅನ್ಕೊಂಡಿದ್ಯಾ? ಪಾಪ ಎಲ್ಲೋ ಗಡಿಬಿಡಿನಲ್ಲಿ ಮರ್ತ್ಬಿಟ್ಟವ್ರೆ ಅನ್ಸ್ತದ ಅಷ್ಟೇ. ಅವ್ವ ಈಗಿನ ಕಾಲದಲ್ಲಿ ಹತ್ತೋ ಏಣಿಯ ಒದಿಯವ್ರೆ ಜಾಸ್ತಿ, ಅದಕ್ಕೆ ಹಂಗೆ ಹೇಳ್ದೆ ಆಟೆಯ. ಅವ್ರು ಮಾಡಿರೋ ಸಹಾಯವ ನಾನೇ ಮರ್ತಿಲ್ಲ ಅಂದ್ಮ್ಯಾಕೆ ಬೀಗ್ರು ಮರ್ತ್ಬಿಟ್ಟಾರೆ. ಮರ್ತ್ಬಿಟ್ಟವನೇ ಅಮ್ಮವ್ರೆ. ಆ ಚೆಲುವಣ್ಣ ಮೊದಲ ಚೆಲುವಣ್ಣ ಅಲ್ಲ. ನಾನೊಂದ್ ಕಿತ ನಾನ್ ಪ್ರಮೋಷನ್ ಇಶ್ವಾಗಿ ಗೌಡ್ರ ಕಡೆಯಿಂದ ಸಾಹೇಬ್ರಿಗೆ ಒಂದು ಫೋನ್ ಮಾಡ್ಸು ಅಂತ ಹೇಳಿದ್ದೆ, ಆಗಕ್ಕಿಲ್ಲ ಅಂದ್ಬಿಟ್ಟ. ಹೌದೇ ಪಾಪ. ಅವ್ವ ದೊಡ್ಡಪ್ಪಂತವ್ವ ಹಿಂಗಿಂಗೆ ಅಂತ ಹೇಳಿದ್ರೆ ಅವ್ರೇನಾದ್ರು ಇಲ್ಲ ಅಂತಿದ್ರೆ? ಖಂಡಿತ ಇಲ್ಲ ಅಂತಿರ್ಲಿಲ್ಲ ಕಡೆ. ಅದ್ರಲ್ಲೂ ಅವ್ರ ಬೀಗ್ರು ಚಲುವರಾಜ, ಅವ್ರು ಕೇಳಿದ್ರೆ ಇಲ್ಲ ಅಂತಾರೆ. ಪರವಾಗಿಲ್ಲ ಬಿಡಿ, ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ನಮ್ ಭಾವಂತವ್ ನಾನೇ ಮಾತಾಡಿ ನಿಮ್ ಕೆಲ್ಸ ಆಗೋಂಗ್ ಮಾಡ್ಕೊಡ್ತೀನಿ. ಇಂಥವೇನಾರು ಸಣ್ಣ ಪುಟ್ಟವಿದ್ರೆ ನಂಗೆ ಹೇಳಿ, ನಾನ್ ಮಾಡಿಸ್ಕೊಡ್ತೀನಿ. ನೀವ್ ಈಟ್ ನಮಗ್ ಸಹಾಯ ಮಾಡಿದೀರ, ನಾನಿಲ್ಲ ಅಂದೇನೆ. ತುಂಬಾ ಥ್ಯಾಂಕ್ಸ್ ಅಮ್ಮವ್ರೆ. ಇದೊಂದು ಕೆಲಸ ನೀವು ಮಾಡ್ಕೊಟ್ಬಿಟ್ರೆ ನನ್ ಜೀವಮಾನ ಪೂರ್ತಿ ನಿಮ್ಗೆ ಋಣಿಯಾಗಿರ್ತೀನಿ. ಸಂಬಂಧದ ಮಧ್ಯದಲ್ಲಿ ಇಂಥ ದೊಡ್ಡ ಮಾತು ಯಾಕೆ? ನಾಳೆ ಫಂಕ್ಷನ್ ಬಂದ್ ಹೋಗಿ
ನಿಮ್ ಕೆಲ್ಸ ಆಯ್ತು ಅಂತಾನೆ ಅನ್ಕೊಳ್ಳಿ. ಆಯ್ತಮ್ಮವ್ರೆ, ಖಂಡಿತ ಬರ್ತೀನಿ. ಸರಿ, ಬಾರವಾ. ಲೋ ಚೆಲ್ವಾ, ನಿನಗೆ ನಿಯತ್ತಿಲ್ದೆ ಹೋಯ್ತಲ್ಲೋ. ಈ ನಿನ್ ದೌಲತ್ತು ಅದೇಳು ದಿನ ಇರ್ತದೋ ನಾನು ನೋಡ್ತೀನಿ. ಕಂದ ಅಲ್ಕೋ. ಓ ಮನಿಕೊಂಬಿಟ್ನಾ ಅಕ್ಕ? ಹ್ಞೂ ವಿದ್ಯಾ, ಈಟೊತ್ತಲ್ಲಿ ಕುಂಭಕರ್ಣನ್ ತರ ಮನಿಕತಾನೆ, ರಾತ್ರಿ ಎಲ್ಲ ಗೋಳಾಕತಾನೆ. ನಾನ್ ಇಲ್ಲಿಗ್ ಬಂದಿದ್ದಕ್ಕೇನೋ ಸರಿ ಹೋಯ್ತು. ಒಬ್ಳೆ ಇದ್ದಿದ್ರೆ ನನ್ ಕತೆ ಅಷ್ಟೇ. ಇವಾಗೆಲ್ಲ ಸರಿ ಹೋಗೋದಲ್ವೇ? ತಿರ್ಗಾ ಅದ್ರ ಬಗ್ಗೆ ಯಾಕೆ ಯೋಚನೆ ಮಾಡೀರಾ? ನೀನ್ ಇಲ್ದೆ ಹೋಗಿದಿದ್ರೆ ಎಲ್ಲ ಎಲ್ ಸರಿ ಹೋಯ್ತಾಯ್ತು ವಿದ್ಯಾ. ಹೌದು ವಿದ್ಯಾ, ಇವತ್ತು ನೀನು ಧೈರ್ಯ ಮಾಡಿದಿಕ್ಕೆ ನನ್ನ ಮಗಳು ನಮ್ಮ ಮಟ್ಟಿಗೆ ಬರಂಗಾಯ್ತು. ಇಲ್ದೆ ಹೋಗಿದ್ದಿದ್ರೆ ನ್ಯಾಯವಾಗಿ ನೋಡಿದ್ರೆ ಇವಳು ಶ್ರೀಮಂತ ಕಾರ್ಯನ ನಾವೇ ಅದ್ದೂರಿಯಾಗಿ ಮಾಡಬೇಕಾಗಿತ್ತು. ಆದರೆ ಏನು ಮಾಡೋದು, ನಮಗೆ ಅದೃಷ್ಟ ಇರಲಿಲ್ಲ, ಮಾಡಿಸ್ಕೊಳ್ಳೋ ಅದೃಷ್ಟ ಇವಳಿಗೂ ಇರಲಿಲ್ಲ. ಅವ್ವ, ನೀನ್ ನಿಂತು ನನ್ ಸೀಮಂತ ನಡ್ಸ್ಕೊಡ್ದೇ ಇರ್ಬೋದು, ಆದ್ರೆ ನನ್ ಸೀಮಂತ ಕಾರ್ಯ ನನ್ ತವ್ರ ಮನೆ ಕಡೆಯಿಂದಲೇ ಆಯ್ತು. ಏನು ಹೇಳ್ತಿದ್ಯಬ್ಬಾ? ಶ್ರೀಮಂತ ಕಾರ್ಯ ನಮ್ಮನೆಯಲ್ಲೇ ಆಯ್ತೆ. ಹ್ಞೂ ಕಣವ್ವ, ನನ್ ಸೀಮಂತಕ್ಕೆ ನಮ್ಮವ್ವ ಕೈಯಾರೆ ತಂದಿದ್ ಸೀರೆ, ನನ್ ತವ್ರ ಮನೆಯಿಂದ ಆಶೀರ್ವಾದ ಮಾಡಿ ಕೊಟ್ ಕಳ್ಸಿದ್ ಸಾಮಾನಿನ್ಲೆ ನನ್ ಮಡ್ಲ್ ತುಂಬಿ ಈ ಮನೆ ಸೊಸೆ ನನ್ ಸೀಮಂತ ಮಾಡಿದ್ಲು. ಹಂಗಾರೆ ಅವತ್ತು ವಿದ್ಯಾ ಗೆಳತಿ ಶ್ರೀಮಂತಕ್ಕೆ ಅಂತ ಎಲ್ಲ ತಕೊಂಡೋಗಿದ್ದು ನಿನ್ನ ಶ್ರೀಮಂತಕ್ಕೆಯಾ? ಹ್ಞೂ ಕಣವ್ವ, ನಾನು ನನ್ನ ಸೀಮಂತ ನನ್ನ ತವ್ರ ಮನೆ ಕಡೆಯಿಂದನೇ ಆಗ್ಬೇಕು ಅಂತ ಬಯಸ್ತಾವ್ನಿ ಅಂತ ಹೇಳಿದ್ ಒಂದೇ ಒಂದು ಮಾತಿಗೆ ವಿದ್ಯಾನೇ ಮುನ್ನಿಂತು ನನ್ನ ಸೀಮಂತ ನಡ್ಸ್ಕೊಟ್ಲು. ಆಟೆ ಅಲ್ಲ, ನನ್ನ ಈ ಮನೆ ಕರ್ಕಬತ್ತೀನಂತ ಪ್ರಾಮಿಸ್ ಮಾಡಿದ್ಲು. ಕೊಟ್ಟ ಮಾತಂತೆ ನಡ್ಕೊಂಬಿಟ್ಲು ಕಣವ. ವಿದ್ಯಾ, ನಿನ್ನ ಈ ಅಟ್ಟಿಗೆ ಬರೀ ಸೊಸೆ ಮಾತ್ರ ಅಲ್ಲ ಕಣವ, ಇವಳು ಪಾಲಿಗೆ ತಾಯಿ ಆಗ್ಬಿಟ್ಟೆ. ಒಬ್ಳು ತಾಯಿಯಾಗಿ ಏನೇನ್ ಮಾಡ್ಬೇಕೋ ಅದೆಲ್ಲವ ನೀನೇ ಮಾಡಿದ್ಯಾ. ದಿಟ ಹೇಳ್ತಾ ಇದ್ದೀನಿ, ಎಲ್ರೂ ಅಟ್ಟಿಯಲ್ಲೂ ನಿನ್ನಂತ ಒಬ್ಳು ಸೊಸೆ ಇದ್ಬಿಟ್ರೆ ಆ ಅಟ್ಟಿ ಸ್ವರ್ಗ ಸ್ವರ್ಗ ಆಗ್ಬಿಡ್ತದೆ. ನೀನ್ ಮಾಡಿರೋ ಕೆಲ್ಸಕ್ಕೆ ನನಗೇನ್ ಹೇಳ್ಬೇಕು ಅಂತ ಅರ್ಥನೇ ಆಯ್ತಿಲ್ಲ ಕಣವ. ಯಾಕತೆ ಈ ತರ ಎಲ್ಲ ಮಾತಾಡಿ ಹೊರಗಿನೋಳ್ ತರ ನೋಡ್ತೀರಾ? ನಿಮ್ ಸೊಸೆ ಆಗಿ ಇದ್ ನನ್ ಜವಾಬ್ದಾರಿ ಕರ್ತವ್ಯ ಅಲ್ವೇ? ಅದಷ್ಟೇ ನಾನ್ ಮಾಡಿದ್ದು. ಜವಾಬ್ದಾರಿ ಕರ್ತವ್ಯ ಅನ್ನೋದು ಎಲ್ರಿಗೂ ಇರ್ತದೆ ವಿದ್ಯಾ, ಆದ್ರೆ ಅದನ್ನ ನಿಭಾಯಿಸ್ಬೇಕು ಅಂತ ಇರೋದು ಕೆಲವ್ರಿಗೆ ಮಾತ್ರ. ವಿದ್ಯಾ, ನಾನು ಮೊದಲು ನೋಡಿದ್ಕೂ ಈಗ ನೋಡ್ತಿರೋದಕ್ಕೂ ನಮ್ಮ ಅಟ್ಟಿಲಿ ಸ್ಯಾನೇ ವ್ಯತ್ಯಾಸ ಅದೆ. ನಮ್ಮಪ್ಪಯ್ಯ ಭದ್ರನ್ ಮುಕ್ತಾಗೆ ಏನೋ ಒಂಥರ ಸಂತೋಷ ನೆಮ್ಮದಿ ಅದೆ. ಇದಕ್ಕೆಲ್ಲ ನೀನೇ ಕಾರಣ ಅಂತ ಕೇಳಿ ಸಂತೋಷ ಆಯ್ತು. ನಿನ್ನ ಒಳ್ಳೆತನಕ್ಕೆ ಯಾರ ಕಣ್ಣು ಕುಗ್ತೇ ಇರ್ಲಿ. ಏನಂತಮ್ಮ, ಎಲ್ ನೋಡಿದ್ರು ಮಾವಯ್ಯನ ದೇವ, ವಿರೋಧ ಪಕ್ಷದವ್ರಂತೂ ಅಡ್ರೆಸ್ ಗಿಲ್ಬೇಕು ಹೋಗ್ಬಿಟ್ಟವ್ರೆ. ಹೂ ಕಾಣ್ಲ ಕೊಟ್ಲೆ, ಅಪ್ಪ ಇನ್ ಬಗ್ಗೆ ಅಪಪ್ರಚಾರ ಮಾಡಕ್ ವಿಷಯ ಸಿಕ್ಕಿಲ್ಲ ಅಂತ ವಿರೋಧ ಪಕ್ಷದವರು ಪದ್ರಗುಟ್ಟೋಗ್ಬಿಟ್ಟವ್ರಕಲ್ಲ. ನೀನೆಲ್ಲಾದ್ರೂ ಬಿಚ್ಚದೆ ಅಂತಮ್ಮ, ಎಲೆಕ್ಷನ್ ಪ್ರಚಾರಕ್ಕಿಂತ ಅಪಪ್ರಚಾರ ಮಾಡ್ಬಿಟ್ಟೆ ತಾನೆ ಹೊಸ ಜನ ಗೆಲ್ಲುದಾರೆ ನೋಡೋದು. ಲೇ ಕೊಟ್ಲೆ, ಅಪ್ಪ ಇನ್ ಬಗ್ಗೆ ಒಂದೇ ಒಂದ್ ರಾಗಿ ಕಾಳಷ್ಟು ಕೆಟ್ಟದ್ ಹುಡ್ಕಕ್ ಆಗಕ್ಕಿಲ್ಲ ಕಲ. ಬಿಟ ಅಂತಮ್ಮ, ಮಾವಿಯನ್ ಗೆಲುವನ್ನ ಯಾರಿಂದಲೂ ಬ್ರೇಕ್ ಆಗಕ್ಕಾಗಕ್ಕಿಲ್ಲ. ಅಂತಮ್ಮ, ಮಾವಿಯನ್ ಗೆಲ್ಗೆ ಬ್ರೇಕ್ ಹಾಕಕ್ಕಾಗಕ್ಕಿಲ್ಲ ಅಂತ ಗಾಡಿಗೆ ಬ್ರೇಕ್ ಹಾಕ್ಬಿಟ್ಟ. ನೋಡ್ಲ ಅಲ್ಲಿ ಅಂತಮ್ಮ, ಕೈಲಾಗ್ದಂಗ್ ಕೊನೆ ಅಸ್ತ್ರನೇ ಅಪಪ್ರಚಾರ, ತೇಜವಧೆ ಮಾಡೋದಲ್ವೇ? ಮಾವಿಯನ್ ಬಗ್ಗೆ ಕೆಟ್ಟದಾಗ ಏನ್ ಹೇಳಕ್ ಸಿಗದೆ ಇರೋದಕ್ಕೆ ಈ ತರ ಮಾಡ್ತಾವ್ರೆ ಅಂತಮ್ಮ. ಬಾರ್ಲಾ, ಇದನ್ನ ಮೊದ್ಲು ಕಿತ್ತಾಕುವ.
ವಿದ್ಯಾ, ನಾನು ನಿನಗೆ ಮಾತು ಕೊಟ್ಟಂಗೆ 1/4 kg ಚಿನ್ನವ ತರಿಸಿ ಉಡುಗೊರೆ ಕೊಡ್ತಾ ಇದ್ದೀನಿ. ತಗೊಳವ, ತಕ್ಕೊಂಡು ನಿನಗಿಷ್ಟ ಆಯ್ತೆ ನನಗೆ ಹೇಳು. ವಿದ್ಯಾ, ಏನವ್ವ ಈ ಡಿಸೈನ್ ಎಲ್ಲ ನಿಂಗೆ ಇಷ್ಟ ಆದ್ವೆ? ಹ್ಞೂ ಅತ್ತೆ, ಎಲ್ಲ ಇಷ್ಟ ಆಯ್ತು. ಈಶ್ವರಿ, ಇಲ್ ನೋಡು, ಈ ಬಳೆ ಎಷ್ಟು ಗಟ್ಟಿಯಾಗಿ ಸಾನೆ ಸಂದಾಗ ಮಾಡವ್ರೆ. ಹ್ಞೂ ಅಕ್ಕ, ಎಷ್ಟು ಗಟ್ಟಿಗವ್ ನೋಡು, ಕೈಗೆ ಹಾಕೋ ಬೇಡಿ ಇದ್ದಂಗೆ. ಲೇ ಈಶ್ವರಿ, ಹೋಲ್ಕೆ ಮಾಡಕ್ಕೆ ನಿಂಗೆ ಬೇರೆ ಏನೂ ಸಿಗ್ಲಿಲ್ವೇ? ಅಯ್ಯೋ ನಾನು ಹಂಗ್ ಅನ್ಲಿಲ್ಲ ರೀ, ಬಳೆ ನೋಡಕ್ಕೆ ಗಟ್ಮುಟ್ಟಾಗಿ ಸಂದಾಗವಲ್ವಾ, ನಮ್ ಮುದ್ದು ಸೊಸೆ ಕೈ ಬೇರೆ ಶಾನೆ ಸಣ್ಣ, ಅದಕ್ಕೆ ಹಂಗ ಅಂದೆ ಆಟೆಯ. ಆಮೇಲೆ ಚಂಪಂಗುವೆ ತಾಳಿ ಚಾನೆಲ್ಲ ತಂದೈತೆ ಗೋವಿಂದ. ಸರಿ ಅಣ್ಣ. ಈಶ್ವರಿ, ಅದು ಹೆಂಗದೆ ನೋಡ ಒಂದ್ಕಿತ. ಅಕ್ಕ ಏಳ್ ಮಾಡ್ಸವಳೆ ಅಂದ್ಮೇಲೆ ಸಂದಾಗೆ ಇರ್ತದ್ ಬಿಡಿ. ಅವ ನೋಡವ, ಈ ದೊಡ್ಡಪ್ಪ ಆ ವಿದ್ಯುಂಗ್ ಏನೆಲ್ಲ ತಂದವ್ರೆ ಅಂತ. ನಮ್ ಮುದ್ದು ಸೊಸೆ ಶಾನೆ ಅದೃಷ್ಟವಂತೆ, ಅದಕ್ಕೆ ತಾನೆ ನಮ್ ಬಾವ ತಾಳಿ ಚೈನ್ ಜೊತೆಗೆ 1/4 kg ಚಿನ್ನನ ಉಡುಗೊರೆ ಹಾಕೊಡ್ತಿರೋದು. ಮುದ್ದು ಸೊಸೆ, ನಿನ್ನ ಬನ್ಸಕ್ ಮಾಡ್ಸಿರೋದಲ್ವೇ,